Hello my dear students, ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡುವ ಕಾನ್ಸೆಪ್ಟ್ ಅಂತ ಹೇಳಿದ್ರೆ CA, CMA, CS ಎಲ್ಲರಿಗೂ ಒಂದೇ ರೀತಿಯಲ್ಲಿ ಉಪಕಾರ ಆಗುವ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ನ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ನ ಟೈಪ್ಸ್ ಆಫ್ ಪಾರ್ಟ್ನರ್ಸ್ ಎಂಬ ಒಂದು ಕಾನ್ಸೆಪ್ಟ್ ನ ಬಗ್ಗೆ. ಇದು CA ಫೌಂಡೇಶನ್ ಇಂಟರ್ ಲೆವೆಲ್, ಅದೇ ರೀತಿಯಲ್ಲಿ ಇಂಟರ್ ಲೆವೆಲ್ ಅಲ್ಲಿ ಬರಲ್ಲ, ಅದೇ ರೀತಿಯಲ್ಲಿ CS ನ CET ಸಣ್ಣದಾಗಿ ಬರುತ್ತೆ, ಮತ್ತೆ CS ಎಕ್ಸಿಕ್ಯೂಟಿವ್ ಅಲ್ಲಿ ಬರುತ್ತೆ. CMA CAT ಫೌಂಡೇಶನ್ ಮತ್ತೆ CMA ಇಂಟರ್ ಸಬ್ಜೆಕ್ಟ್ ಗೆ ಈ ಒಂದು ಕಾನ್ಸೆಪ್ಟ್ ಟೈಪ್ಸ್ ಆಫ್ ಪಾರ್ಟ್ನರ್ಸ್ ಅಂತ ಹೇಳೋದು ಬಾರಿ ಇಂಪಾರ್ಟೆಂಟ್ ಆಗಿರೋ ಒಂದು ಕಾನ್ಸೆಪ್ಟ್. ಸೊ ವೇಸ್ಟ್ ಮಾಡದೆ ವಿಲ್ ಸ್ಟಾರ್ಟ್ ದ ವಿಡಿಯೋ, ದ ಟೈಪ್ಸ್ ಆಫ್ ಪಾರ್ಟ್ನರ್ಸ್. ಓಕೆ, ಫಸ್ಟ್ ಆಫ್ ಆಲ್ ನಾವು ನೋಡುವ ಟೈಪ್ಸ್ ಯಾವುದಲ್ಲ ಅಂತ ಒಂದು ಓವರ್ವ್ಯೂ ನಮಗೆ ನೋಡುವ. ಫಸ್ಟ್ ನಾವು ನೋಡೋದು ಆಕ್ಟಿವ್ ಪಾರ್ಟ್ನರ್ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಸ್ಲೀಪಿಂಗ್ ಪಾರ್ಟ್ನರ್ಸ್ ಅಂದ್ರೆ ಏನು, ನಾಮಿನಲ್ ಪಾರ್ಟ್ನರ್ಸ್ ಅಂದ್ರೆ ಏನು, ಮೈನರ್ ಪಾರ್ಟ್ನರ್ಸ್ ಅಂದ್ರೆ ಏನು, ಅದೇ ರೀತಿಯಲ್ಲಿ ಪಾರ್ಟ್ನರ್ಸ್ ಬೈ ಹೋಲ್ಡಿಂಗ್ ಔಟ್ ಇದೆ, ಪಾರ್ಟ್ನರ್ಸ್ ಫಾರ್ ಪ್ರಾಫಿಟ್ ಓನ್ಲಿ, ಸಬ್ ಪಾರ್ಟ್ನರ್, ಸೀಕ್ರೆಟ್ ಪಾರ್ಟ್ನರ್. ಈ ಲಾಸ್ಟ್ ಹೇಳಿದ್ದ ಎರಡು ಟೈಪ್ ಎಕ್ಸ್ಟ್ರಾ ಟೈಪ್ಸ್, ಸಬ್ ಪಾರ್ಟ್ನರ್ ಅಂಡ್ ಸೀಕ್ರೆಟ್ ಪಾರ್ಟ್ನರ್. ಬಾಕಿ ಎಲ್ಲ ಮೈನ್ ಟೈಪ್ಸ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಇದು ಪಾರ್ಟ್ನರ್ಸ್ ಇನ ಟೈಪ್. ಕ್ಲಿಯರ್ ಅಲ್ವಾ ಮಕ್ಕಳೇ? ಓಕೆ ಅಲ್ವಾ? ಸೊ ದ ಫಸ್ಟ್ ಟೈಪ್ ನಾವು ನೋಡೋದು ಇಟ್ ಈಸ್ ಕಾಲ್ಡ್ ಆಸ್ ಆಕ್ಟಿವ್ ಪಾರ್ಟ್ನರ್. ಪಾರ್ಟ್ನರ್ಶಿಪ್ ಫಾರ್ಮಿನ ಬೇಸಿಕ್ ರೂಲ್ಸ್ ನಾವು ನೋಡಿದ್ರೆ, ನಾರ್ಮಲಿ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್, ಈಗ ಫಾರ್ ಎಕ್ಸಾಂಪಲ್ ಹೇಳುವಾಗ ABC ಎಂಬ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ 4 ಪಾರ್ಟ್ನರ್ಸ್ ಇದ್ರೆ 4 ಪಾರ್ಟ್ನರ್ಸ್ಗೆ ಎಲ್ಲರಿಗೂ ಬೇಕಾದ್ರೆ ಬಿಸ್ನೆಸ್ ಅನ್ನು ಮ್ಯಾನೇಜ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಆಪ್ಷನ್, 4 ಪಾರ್ಟ್ನರ್ಸ್ ಅಲ್ಲಿ 1 ಅಥವಾ 2 ಪಾರ್ಟ್ನರ್ಸ್ ಸೇರಿ ಅಥವಾ 3 ಪಾರ್ಟ್ನರ್ಸ್ ಸೇರಿ ಬಿಸ್ನೆಸ್ ಅನ್ನು ಮ್ಯಾನೇಜ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ X ಅಂತ ಅಂದ್ಕೊಳ್ಳಿ. X ಬಾಕಿ 3 ಜನರಿಗೋಸ್ಕರ ಬಿಸ್ನೆಸ್ ಅನ್ನು ಮಾಡ್ತಾನೆ. ಸೊ he is the person who is acting for the firm. ಸೊ ಇಲ್ಲಿ ಬೇರೆ ಯಾರು ಬಿಸ್ನೆಸ್ ಮಾಡಲ್ಲ, ಇನ್ವೆಸ್ಟ್ ಮಾಡ್ತಾರೆ, ಸುಮ್ಮನೆ ಕೂತಿರ್ತಾರೆ. ಸೊ ಈ ರೀತಿಯಲ್ಲಿ ಬಿಸ್ನೆಸ್ ಅನ್ನು ಮ್ಯಾನೇಜ್ ಮಾಡುವ ಪಾರ್ಟ್ನರ್ನ ಹೆಸರು ಆಕ್ಟಿವ್ ಪಾರ್ಟ್ನರ್. ಬೇಸಿಕಲಿ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಎಲ್ಲರೂ ಪಾರ್ಟ್ನರ್ಸ್, ಅದು ಬೇಸಿಕ್ ಡೆಸಿಗ್ನೇಷನ್ ಎಲ್ಲರಿಗೂ ಸಿಗುತ್ತೆ. ಇದು ಪಾರ್ಟ್ನರ್ಸ್ ಮಧ್ಯೆ ಅವರು ಅಗ್ರಿಮೆಂಟ್ ಮಾಡಿಕೊಂಡು, ಓಕೆ ನೀನು ಆಕ್ಟಿವ್ ಪಾರ್ಟ್ನರ್, ನಾನು ಸ್ಲೀಪಿಂಗ್ ಪಾರ್ಟ್ನರ್. ಈಗ ನೀವು ಆಕ್ಟಿವ್ ಪಾರ್ಟ್ನರ್ ಆದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಎಲ್ಲಾ ಬಿಸ್ನೆಸ್ ಅನ್ನು ಮ್ಯಾನೇಜ್ ಮಾಡೋದು ನೀವು, ಸೈನಿಂಗ್ ಅಥಾರಿಟಿ ನೀವು, ಎಲ್ಲಾ ವಿಷಯಗಳು ನಿಮಗೆ ಬರುತ್ತೆ. ನನಗೆ ಜಸ್ಟ್ ಇನ್ವೆಸ್ಟ್ಮೆಂಟ್ ಮಾತ್ರ, ಒಂದು ಪ್ರಾಫಿಟ್ ಯಾವ ಟೈಮಲ್ಲಿ ಡಿಕ್ಲೇರ್ ಮಾಡ್ತೀರಾ ಆ ಟೈಮಲ್ಲಿ ನನಗೆ ಪ್ರಾಫಿಟ್ ಸಿಗುತ್ತೆ. ಸೊ ಇಲ್ಲಿ ವಿಲ್ ರೀಡ್ ಇವರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿ. ಅಂಡ್ ಆಕ್ಟಿವ್ ಪಾರ್ಟ್ನರ್ ಈಸ್ ಆಲ್ಸೋ ನೋನ್ ಆಸ್ ಅಸ್ಟೆನ್ಸಿಬಲ್. ಅಸ್ಟೆನ್ಸಿಬಲ್ ಅಂತ ಹೇಳಿದ್ರೆ ಎಲ್ಲರಿಗೂ ಕಾಣಲಿಕ್ಕೆ ಸಾಧ್ಯವಾಗುವ, ಎಲ್ಲರಿಗೆ ಗೊತ್ತಿರುವ ಅಂತ ಮೀನಿಂಗ್ ಬರುತ್ತೆ. ಸೊ ಆಸ್ ದ ನೇಮ್ ಸಜೆಸ್ಟ್, ಹಿ ಟೇಕ್ಸ್ ಆಕ್ಟಿವ್ ಪಾರ್ಟಿಸಿಪೇಷನ್. ಈ ಆಕ್ಟಿವ್ ಪಾರ್ಟಿಸಿಪೇಷನ್ ಅಂದ್ರೆ ಎಲ್ಲಾ ಕಡೆ ಓಡಾಡ್ಕೊಂಡು ಬಿಸ್ನೆಸ್ ಮಾಡೋದಲ್ಲ. ಎಂಪ್ಲಾಯೀಸ್ ಒಬ್ವಿಯಸ್ಲಿ ಏನು ಇವರ ಕೆಳಗಿರ್ತಾರೆ. ಸೊ ಇಲ್ಲಿ ಆಕ್ಟಿವ್ ಪಾರ್ಟ್ನರ್ ಅಂತ ಹೇಳಿದ್ರೆ ನಾಳೆ ಹೊರಗಿಂದ ಒಬ್ರು ಬಂದು ನೋಡುವಾಗ ಹಿ ಇಸ್ ದ ರೆಸ್ಪಾನ್ಸಿಬಲ್ ಪರ್ಸನ್, ದಟ್ ಈಸ್ ಕಾಲ್ಡ್ ಆಸ್ ಅನ್ ಆಕ್ಟಿವ್ ಪಾರ್ಟ್ನರ್, ಅಂಡ್ ಹಿ ಇಸ್ ರನ್ನಿಂಗ್ ದ ಬಿಸ್ನೆಸ್ ಫಾರ್ ರಿಮೈನಿಂಗ್ ಪಾರ್ಟ್ನರ್ಸ್. ಸೊ ಆಗ ಇಬ್ಬರು ಮಾತ್ರ ಇರುವಾಗ ಸರ್ ಇಬ್ಬರಿಗೆ ಮಾಡಬಹುದು ಅಥವಾ ಒಬ್ಬನಿಗೆ ಬಿಸ್ನೆಸ್ ಅನ್ನು ಮ್ಯಾನೇಜ್ ಮಾಡಬಹುದು. ಸೊ ವೆನ್ ಹಿ ಇಸ್ ಆಕ್ಟಿಂಗ್ ಫಾರ್ others, he is called as an agent. ಅದರ ಬಗ್ಗೆ ಮುಂದೆ ನಮಗೆ ಡಿಸ್ಕಸ್ ಮಾಡುವ. ಏಜೆಂಟ್ಸ್ ಅಂಡ್ ಪ್ರಿನ್ಸಿಪಲ್ಸ್, he carries on the daily business on behalf of all other partners. ಇವನು ಬಾಕಿ ಎಲ್ಲರಿಗೋಸ್ಕರ ಏನು ಈ ಒಂದು ಬಿಸ್ನೆಸ್ ಅನ್ನು ಮಾಡ್ತಾನೆ. ಇಲ್ಲಿ ಯಾಕೆ ನನ್ನ ಪ್ರಿನ್ಸಿಪಲ್ ಏಜೆನ್ಸಿ ಹೇಳಿದಂತ ಹೇಳಿದ್ವಿ. ಈಗ ಫಾರ್ ಎಕ್ಸಾಂಪಲ್ ABCD ಅಂತ ಹೇಳುವ 4 ಪಾರ್ಟ್ನರ್ಸ್ ಅಲ್ಲಿ ಡಿ ಹೇಳ್ತಾನೆ ಒಂದು ಕೆಲಸ ಮಾಡಿ, ಬಿಸ್ನೆಸ್ ಅನ್ನು ಫುಲ್ ನಾನ್ ಮ್ಯಾನೇಜ್ ಮಾಡ್ತೀನಿ, ನೀವು ಸುಮ್ಮನೆ ಕುತ್ಕೊಳ್ಳಿ. ಈಗ ABC ಏನೂ ಮಾಡಲ್ಲ. ಸೊ ಇಲ್ಲಿ ಈ ಬಿಸ್ನೆಸ್ ಡಿ ಮಾಡಿದ್ರು ಯಾರಿಗೋಸ್ಕರ ಕೂಡ ಮಾಡಿದ್ದು, ಒಂದು ಡಿಗೋಸ್ಕರ, ಮತ್ತೊಂದು ABCDಗೋಸ್ಕರ. ಸೊ ವೆನ್ ಯು ಆರ್ ಡೂಯಿಂಗ್ ಸಮಥಿಂಗ್ ಫಾರ್ ಸಮ್ ಅದರ್ ಪರ್ಸನ್, ಯು ಆರ್ ಕಾಲ್ಡ್ ಆಸ್ ಅನ್ ಏಜೆಂಟ್. ನೀವು ಬೇರೊಬ್ಬರಿಗೋಸ್ಕರ ಕೆಲಸ ಮಾಡುವಾಗ ನೀವು ಎಂಪ್ಲಾಯರ? ಆಬ್ವಿಯಸ್ಲಿ ನೀವು ಎಂಪ್ಲಾಯಿ, ಕರೆಕ್ಟ್ ಅಲ್ಲ? ಸೊ ಇವರು ಏನಾಗ್ತಾರೆ? ಎಂಪ್ಲಾಯರ್ ಆಗ್ತಾರೆ. ಇಟ್ ಮೀನ್ಸ್ ನಮ್ದು ಟರ್ಮ್ಸ್ ಅಲ್ಲಿ ಇವರು ಪ್ರಿನ್ಸಿಪಲ್ ಆಗ್ತಾರೆ. ಪ್ರಿನ್ಸಿಪಲ್ ಕ್ಲಿಯರ್ ಮಕ್ಕಳೇ? ಓಕೆ ಅಲ್ವಾ? ಸೊ ಇಲ್ಲಿ ಡಿ is acting on behalf of ABC, so D is called as active partner. Okay, this means he acts an agent. He is an agent of all other partners on a day-to-day business with regards to all ordinary business of the firm, not the special business. ಏನೋ ಡೈಲಿ ಆಕ್ಟಿವಿಟೀಸ್ ಬರುತ್ತೆ, ಆ ಡೈಲಿ ಆಕ್ಟಿವಿಟೀಸ್ ಅಲ್ಲಿ ಆಸ್ ಅನ್ ಆಕ್ಟಿವ್ ಪಾರ್ಟ್ನರ್ ನಾನು ರೆಸ್ಪಾನ್ಸಿಬಲ್. ಏನಾದ್ರೂ ಸ್ಪೆಷಲ್ ಆಕ್ಟಿವಿಟಿ ಬಂದ್ರೆ ನಾನು ಒಬ್ಬನೇ ಅಲ್ಲ ರೆಸ್ಪಾನ್ಸಿಬಲ್, ಎಲ್ಲರೂ ರೆಸ್ಪಾನ್ಸಿಬಲ್. ಕ್ಲಿಯರಾ ಮಕ್ಕಳೇ? ಓಕೆ ಅಲ್ವಾ? ಸೊ ಇಲ್ಲಿ ಸ್ವಲ್ಪಗಳನ್ನ ಎಷ್ಟು ಹೇಳಿದೆ ಅಂತ ಹೇಳಿದ್ರೆ, ಹೆನ್ಸ್ ವೆನ್ ಆಕ್ಟಿವ್ ಪಾರ್ಟ್ನರ್ ರಿಟೈರ್ಸ್ ಅಂತ ಹೇಳಿದ್ರೆ
ಈಗ ಡಿ, ನಾನು ಹೇಳೋದು ಡಿ ಹೇಳ್ತಾನೆ, ನನಗೆ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಕಂಟಿನ್ಯೂ ಮಾಡೋಕೆ ಯಾವುದೇ ಇಂಟ್ರೆಸ್ಟ್ ಇಲ್ಲ, ನಾನೀಗ ಹೊರ ಹೋಗ್ತಿದ್ದೀನಿ, ನೀವು ಬೇಕಾದರೆ ಬಿಸ್ನೆಸ್ ಮ್ಯಾನೇಜ್ ಮಾಡಿ, ಈ ಥರ ರಿಟೈರ್ ಆಗ್ತಾನಲ್ಲ. ರಿಟೈರ್ ಆಗುವಾಗ ಹಿ ಮಸ್ಟ್ ಗಿವ್ ದ ಪಬ್ಲಿಕ್ ನೋಟಿಸ್. ಪಬ್ಲಿಕ್ ನೋಟಿಸ್ ಅಂತ ಹೇಳಿದರೆ, ಈಗ ಡಿ ಪಾರ್ಟ್ನರ್ಶಿಪ್ ಫಾರ್ಮಿನ ಪಾರ್ಟ್ನರ್ ಅಂತ ಹೇಳ್ಕೊಂಡು, ಈಗ ಒಬ್ಬ ಥರ್ಡ್ ಪಾರ್ಟಿ, ಒಬ್ಬ ಕ್ರೆಡಿಟರ್ ಈ ಒಂದು ABCD ಪಾರ್ಟ್ನರ್ಶಿಪ್ ಫಾರ್ಮಿಗೆ ಲೋನ್ ಕೊಡ್ತಾನೆ. ಯಾಕೆ ಕೊಡ್ತಾನೆ? ಡಿ ಅಲ್ಲಿ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಇದ್ದಾನೆ ಎಂಬ ಕಾರಣಕ್ಕಾಗಿ ಕೊಡ್ತಾನೆ. ಈಗ ನಾಳೆ ಡಿ ರಿಟೈರ್ ಆಗುವಾಗ ಅದು ಯಾರಿಗೆ ಹೇಳಬೇಕು? ಕ್ರೆಡಿಟರ್ಗೆ ಹೇಳಬೇಕು. ದಟ್ ಈಸ್ ಕಾಲ್ಡ್ ಆಸ್ ಪಬ್ಲಿಕ್ ನೋಟಿಸ್. ಇಲ್ಲಿ ಪಬ್ಲಿಕ್ ನೋಟಿಸ್ ಕೊಡದೆ ಡಿ ಇಲ್ಲಿಂದ ರಿಟೈರ್ ಆಯ್ತು ಅಂತ ಅಂದ್ಕೊಳ್ಳಿ. ಈವನ್ ದೋ ಪಾರ್ಟ್ನರ್ಶಿಪ್ ಫರ್ಮಿನಿಂದ ಅವನು ರಿಟೈರ್ ಆದರೂ ಥರ್ಡ್ ಪಾರ್ಟಿಯ ರೀತಿಯಲ್ಲಿ ನಾವು ನೋಡುವಾಗ ಅವನು ರಿಟೈರ್ ಆಗಿಲ್ಲ. ಯಾಕಂತ ಹೇಳಿದ್ರೆ ಕ್ರೆಡಿಟರ್ ಈಗ ಏನ್ ನಂಬ್ತಾನೆ, ಅವನು ಸ್ಟಿಲ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಇದ್ದಾನಂತ ನಂಬಿಕೊಂಡು ಏನ್ ಮಾಡ್ತಾನೆ, ಈ ಅಮೌಂಟ್ ಅಥವಾ ಏನಾದ್ರೂ ಲೋನ್ ಕೊಡ್ತಾನೆ ಇರ್ತಾನೆ. ಸೊ ಕ್ರೆಡಿಟರಿಗೆ ಗೊತ್ತಾಗುವ ತನಕ ಸ್ಟಿಲ್ ಡಿ ಪಾರ್ಟ್ನರ್ಶಿಪ್ ಫಾರ್ಮ್ ಇಂದ ಹೋದ್ರೂ ಏನಾಗಿ ಕಂಟಿನ್ಯೂ ಆಗ್ತಾನೆ, ಪಾರ್ಟ್ನರ್ ಆಗಿ ಕಂಟಿನ್ಯೂ ಆಗ್ತಾನೆ. ದಿಸ್ ವಿಲ್ ಅಬ್ಸಾಲ್ವ್ ಅಂದ್ರೆ ಫ್ರೀ ಫ್ರಮ್ ಆಲ್ ಆಕ್ಟ್ಸ್ ಡನ್ ಬೈ ಅದರ್ ಪಾರ್ಟ್ನರ್ಸ್ ಆಫ್ಟರ್ ಹಿಸ್ ರಿಟೈರ್ಮೆಂಟ್ ಆದ್ಮೇಲೆ ನಡೆದ ಯಾವುದೇ ವಿಷಯಕ್ಕೆ ಇವರು ರೆಸ್ಪಾನ್ಸಿಬಲ್ ಅಲ್ಲ. ಇಫ್ ಈಸ್ ಗಿವಿಂಗ್ ದ ಪಬ್ಲಿಕ್ ನೋಟಿಸ್, unless he gives a public notice, he will be liable for all the acts even after. So public notice is mandatory. Clear ಮಕ್ಕಳೇ? ಓಕೆ ಅಲ್ವಾ? ನೆಕ್ಸ್ಟ್ ಅಂತ ಹೇಳೋದು ಸ್ಲೀಪಿಂಗ್ ಪಾರ್ಟ್ನರ್. ಕಂಪ್ಲೀಟ್ಲಿ ಆಪೋಸಿಟ್. ಯಾರು ಇಲ್ಲಿ ಎಕ್ಸಾಂಪಲ್ ಅಲ್ಲಿ ಸ್ಲೀಪಿಂಗ್ ಪಾರ್ಟ್ನರ್ ABCD, they are the sleeping partner. So this is a partner does not participate, completely opposite to active partner. ಯಾವುದೇ ಡೈಲಿ ಬಿಸ್ನೆಸ್ ಗೆ ಆಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡದೆ ಏನು ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡೋದು, ಇನ್ವೆಸ್ಟ್ ಮಾಡ್ತಾನೆ, ಹಣ ಕೊಡ್ತಾನೆ, ಮತ್ತೆ ಬೇರೆ ಏನೋ ಬಿಸ್ನೆಸ್ ಮಾಡ್ತಾನೆ. ಸೊ ಹಿ ಡಸ್ ನಾಟ್ ಟೇಕ್ ಅನ್ ಆಕ್ಟಿವ್ ಪಾರ್ಟ್ನರ್ ಇನ್ ದ ಡೈಲಿ ಬಿಸ್ನೆಸ್ ಆಫ್ ದ ಫರ್ಮ್. ಇಲ್ಲಿ ಆಕ್ಟಿವ್ ಪಾರ್ಟ್ನರ್ಗೆ ಬಿಸ್ನೆಸ್ ಮ್ಯಾನೇಜ್ ಮಾಡಲಿಕ್ಕೆ ಇದೆ ಅಂತ ಹೇಳ್ಕೊಂಡು ಏನ್ ಬೇಕಾದ್ರೂ ಮಾಡೋಕ್ಕಾಗತ್ತಾ? ಆ ತರ ಏನು ಸಾಧ್ಯ ಇಲ್ಲ. ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಯಾವುದೇ ರೀತಿ ಸಾಧ್ಯತೆ ಇಲ್ಲ. ಅದಕ್ಕೆ ಹೇಳೋದು ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್ ಅಲ್ಲಿ ಕೆಲವೊಂದು ವಿಷಯಗಳಿದೆ. ಫಾರ್ ಎಕ್ಸಾಂಪಲ್, ಈಗ ಒಂದು ABCD ಅಂತ ಹೇಳೋದು ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂತ ಎಂದ್ಕೊಳ್ಳಿ. ಅಲ್ಲಿ ಏನು ಅಡ್ಮಿಷನ್ ತೆಗೆಯೋದು, ಕ್ಲಾಸ್ ತೆಗೆಯೋದು, ಟೀಚರ್ಸ್ ಅನ್ನು ಅರೇಂಜ್ ಮಾಡೋದು, ಇದೆಲ್ಲ ಆರ್ಡಿನರಿ ಕೋರ್ಸ್. ಇಲ್ಲಿ ನಾಳೆ ಒಂದು ಹೊಸ ಕೋರ್ಸ್ ಅನ್ನೇ ಆಡ್ ಮಾಡೋದು ಆರ್ಡಿನರಿ ಕೋರ್ಸಾ? ಅಲ್ಲ, ದೊಡ್ಡ ವಿಷಯ. ಹಾಗೇನು ಮಾಡಬೇಕು? ಎಲ್ಲರ ಹತ್ರ ಕೇಳಬೇಕು. ಕ್ಲಿಯರಾ? ಸೊ ಹಿ ಈಸ್ ಅವರ್ ಬೌಂಡ್ ಬೈ ದ ಬೌಂಡ್ ಮೀನ್ಸ್ ರೆಸ್ಪಾನ್ಸಿಬಲ್. ಹಿ ಈಸ್ ಅವರ್ ಬೌಂಡ್ ಬೈ ದ ಆಕ್ಷನ್ ಆಫ್ ಆಲ್ ಅದರ್ ಪಾರ್ಟ್ನರ್ಸ್. ಇಟ್ ಮೀನ್ಸ್ ನಾಳೆ ಡಿ ಏನಾದರೂ ಮಾಡಿದ್ರೆ ABC ರೆಸ್ಪಾನ್ಸಿಬಲ್ ಆಗ್ತಾರೆ. ಕ್ಲಿಯರಾ? ಓಕೆ ಅಲ್ವಾ? ಇಲ್ಲಿ ನೋಡಿ, ಹಿ ವಿಲ್ ಕಂಟಿನ್ಯೂ ಟು ಶೇರ್ ದ ಪ್ರಾಫಿಟ್ ಅಂಡ್ ಲಾಸಸ್ ಆಫ್ ದ ಫರ್ಮ್. ಅದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಇವನು ಆಕ್ಟಿವ್ ಪಾರ್ಟ್ನರ್ ತರಾನೇ ಪ್ರಾಫಿಟ್ಟಿಗೂ ಲಾಸಿಗೂ ಲಯಬಲ್ ಆಗಿರ್ತಾನೆ. ಏನು ಮಾತ್ರ ಮಾಡಲ್ಲ, ಸರಿಯಾಗಿ ಕೆಲಸ ಆಕ್ಟಿವ್ ಆಗಿ ಮಾತ್ರ ಮಾಡಲ್ಲ, ಬಾಕಿ ಎಲ್ಲ ಮಾಡ್ತಾನೆ. ಸೊ ಆ ಥರ ಸರ್ ಏನು ಲಾಭ ಈ ಆಕ್ಟಿವ್ ಪಾರ್ಟ್ನರಿಗೆ? ನಮಗೆ ಅವರಿಗೆ ರೆಮ್ಯುನರೇಷನ್ ಕೊಡ್ಬೋದು, ಸ್ಯಾಲರಿ ಕೊಡ್ಬೋದು. ದಟ್ ಈಸ್ ಅ ಪ್ರಾಫಿಟ್ ಗಿವನ್ ಟು ದಟ್ ಈಸ್ ಅನ್ ಎಕ್ಸ್ಟ್ರಾ ಬೆನಿಫಿಟ್ ಗಿವನ್ ಟು ದ ಆಕ್ಟಿವ್ ಪಾರ್ಟ್ನರ್. ಓಕೆ, ಈವನ್ ಬ್ರಿಂಗ್ ಹೀಸ್ ಶೇರ್ ಕ್ಯಾಪಿಟಲ್ ಲೈಕ್ ಎನಿ ಅದರ್ ಪಾರ್ಟ್ನರ್. ಈಗ 1% ಪಾರ್ಟ್ನರ್ಶಿಪ್ ಫಾರ್ಮ್ನ ಶೇರಿಗೆ ನೀವು 1 ಲಕ್ಷ ಕೊಡ್ಲಿಕ್ಕಿದ್ರೆ ಆಕ್ಟಿವ್ ಪಾರ್ಟ್ನರ್ ಸೇಮ್ ಕೊಡ್ತಾನೆ, ಸ್ಲೀಪಿಂಗ್ ಪಾರ್ಟ್ನರ್ ಸೇಮ್. ಅದರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಇಲ್ಲಿ ಬಿಸ್ನೆಸ್ ಅಲ್ಲಿ ಮ್ಯಾನೇಜ್ ಮಾಡಲ್ಲ ಅಂತ ಮಾತ್ರ ಒಂದು ವ್ಯತ್ಯಾಸ ಮಾತ್ರ. ಸಿ ಸಚ್ ಗವರ್ಮೆಂಟ್ ರಿಟೈರ್ಸ್, ಪಬ್ಲಿಕ್ ನೋಟಿಸ್ ಬೇಕಾ? ಬೇಡ. ಯಾಕಂತ ಹೇಳಿದ್ರೆ ABC ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಬಂದದ್ದು ಗೊತ್ತಿಲ್ಲ. ಸೊ ಹೊರಗೆ ಹೋಗುವಾಗ್ಲೂ ಔಟ್ಸೈಡ್ ಹೋಗುವಾಗ್ಲೂ ಯಾರಿಗೆ ಹೇಳ್ಬೇಕಂತಿಲ್ಲ. ಯಾಕಂದ್ರೆ ಕ್ರೆಡಿಟರಿಗೆ ಈ ತರ ಒಂದು ಪಾರ್ಟ್ನರ್ಸ್ ಇದ್ದಾರೆ ಅಂತ ಯಾರಿಗೆ ಗೊತ್ತಾಗಲ್ಲ. ಕರೆಕ್ಟ್ ಅಲ್ವಾ? ಎಸ್. ಸೊ ದಿಸ್ ಇಸ್ ಅಬೌಟ್ ದ ಸ್ಲೀಪಿಂಗ್ ಪಾರ್ಟ್ನರ್. ಮಕ್ಕಳೇ ಕ್ಲಿಯರ್ ಅಲ್ವಾ? ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಅಂತ ಹೇಳೋದು ನಾಮಿನಲ್ ಪಾರ್ಟ್ನರ್. ಈ ನಾಮಿನಲ್ ಪಾರ್ಟ್ನರ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಹೇಳುವಾಗ, ಈಗ ಶಾರುಖ್ ಖಾನ್ SRK ಎಲ್ಲರಿಗೂ ಗೊತ್ತಿರುವ ನೇಮ್. ಈಗ ನಾಳೆ ಶಾರುಖ್ ಖಾನ್ ಹೆಸರಲ್ಲಿ ಒಂದು ಬಿಸ್ನೆಸ್ ಮಾಡಿದ್ರೆ ಎಲ್ಲರೂ ಏನ್ ಮಾಡ್ತಾರೆ? ಒಂದು ಒಳ್ಳೆ ಬಿಸ್ನೆಸ್ ಸಿಗ್ಲಿಕ್ಕೆ ಚಾನ್ಸಸ್ ಇದೆ. ಈಗ ಶಾರುಖ್ ಖಾನ್ ಫ್ಯಾಮಿಲಿಯವರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಪ್ಲಾನ್ ಮಾಡೋದು. ಈಗ ಯಾವ ರೀತಿ ಬಿಸ್ನೆಸ್ ಮುಂದೆ ಹೋಗ್ಬೇಕು, ಯಾವ ಹೆಸರು ಇಟ್ಟರೆ ಒಳ್ಳೇದು, ಯಾವ ರೀತಿ ಬೇಗ ಪಾಪ್ಯುಲರ್ ಆಗೋದು ಅನ್ನೋ ಕನ್ಫ್ಯೂಷನ್ ಇರುವಾಗ SRK ಹೇಳ್ತಾನೆ, ನನ್ನ ಕೆಲಸ ಮಾಡಿ, ನನ್ನ ಹೆಸರು ನೀವು ಇಟ್ಕೊಳ್ಳಿ, ಶಾರುಖ್ ಖಾನ್ SRK ಅಂತ ಒಂದು ಬ್ರ್ಯಾಂಡ್ ನೇಮ್ ಹಾಕೊಳ್ಳಿ. ಓಕೆ, ಬಿಸ್ನೆಸ್ ನೇಮ್ ಮಾಡ್ಕೊಳ್ಳಿ. ನಾಳೆ ಯಾಕಂದ್ರೆ ನಿಮ್ಗೆ ಒಳ್ಳೆ ಬಿಸ್ನೆಸ್ ಬರುತ್ತೆ. ಸೊ ಇಲ್ಲಿ SRK ಹೆಸರು ನಾವು ನಾಮಿನಲ್ ಪಾರ್ಟ್ನರ್ ಅಂತ ಹೇಳ್ತಾನೆ. So nominal partner is a person who is lending his name to the business. He is lending name to the business. So illi, this is a partner that does not have any real
ಎನಿ ರಿಯಲ್ ಆರ್ ಸಿಗ್ನಿಫಿಕೆಂಟ್ ಅಂತ ಹೇಳಿದ್ರೆ ಬಾರಿ ಇಂಪಾರ್ಟೆಂಟ್ ಇಂಟ್ರೆಸ್ಟ್ ಇನ್ ದ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಇವರಿಗೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಇಲ್ಲ. ಸೊ ಇನ್ ಎಸೆನ್ಸ್ ಹಿ ಇಸ್ ಓನ್ಲಿ ಲೆಂಡಿಂಗ್ his name to the partnership. He will not make any capital contribution. ಅವನ ಹೆಸರು ಕೊಡುವುದೇ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಅಂಡ್ ಪ್ರಾಫಿಟ್ ಅಲ್ಲೂ ಯಾವುದೇ ರೀತಿಯ ಶೇರ್ ಇಲ್ಲ. ಆದ್ರೆ ನಾಳೆ ಒಬ್ಬ ಔಟ್ಸೈಡರ್ ಈ ಬ್ರ್ಯಾಂಡಿನ ಅಗೇನ್ಸ್ಟ್ ಕೇಸ್ ಕೊಟ್ರೆ ಯಾರು ಹಣ ಕೊಡಬೇಕು? SRK ಕೂಡ ಲಯಬಲ್. ಕರೆಕ್ಟ್. ಯಾಕಂತ ಹೇಳಿದ್ರೆ ಥರ್ಡ್ ಪಾರ್ಟಿ ಬಿಸ್ನೆಸ್ಗೆ ಎಂಟರ್ ಆಗೋದು ಯಾರ ಹೆಸರು ಕೇಳಿ? SRK ಅಂತ ಹೆಸರು ಕೇಳಿ. ನಾವು ಸಿಂಪಲ್ ಆಗಿ ಹೇಳುವಾಗ ಬ್ರ್ಯಾಂಡ್ ಅಂಬಾಸಿಡರ್ಸ್ ಅಂತೆಲ್ಲ ಹೇಳ್ಬೋದು. ಅದು ಒಂದು ಕಂಪನಿಗೂ ಬ್ರ್ಯಾಂಡ್ ಅಂಬಾಸಿಡರ್ ಬರುತ್ತೆ. ಇದು ಪಾರ್ಟ್ನರ್ಶಿಪ್ಗೆ ಹೇಳುವಾಗ ಒಂದು ಪಾರ್ಟ್ನರ್, ಅವನು ಸ್ಟಿಲ್ ಪಾರ್ಟ್ನರೇ. ಪಾರ್ಟ್ನರ್ಶಿಪ್ ಡೀಲ್ ಅಲ್ಲಿ ಅವನಿಗೆ ಹೆಸರು ಇರುತ್ತೆ, ಎಲ್ಲ ಇರುತ್ತೆ, ಆದರೆ ಪ್ರಾಫಿಟ್ ಶೇರಿಂಗ್ ಮಾತ್ರ ಇರಲ್ಲ, ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಇರಲ್ಲ. ಯಾಕಂದ್ರೆ ಒಂದು ನೇಮೇ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಆಗಿರುತ್ತೆ. ಸೊ ಥರ್ಡ್ ಪಾರ್ಟಿಗೆ ಏನು ಅದರ್ ಪಾರ್ಟ್ನರ್ಸ್ ಏನಾದರೂ ಆದರೆ ಲಯಬಲ್. ಯಾಕಂತ ಹೇಳಿದ್ರೆ ಪಾರ್ಟ್ನರ್ಶಿಪ್ಪಿನ ಬೇಸಿಕ್ ಫೀಚರ್ ಅಂತ ಹೇಳಿದ್ರೆ ಏನು? ಅನ್ಲಿಮಿಟೆಡ್ ಲಯಬಿಲಿಟಿ. ದಿಸ್ ಅನ್ಲಿಮಿಟೆಡ್ ಲಯಬಿಲಿಟಿ ಅಂತ ಹೇಳಿದ್ರೆ ಪಾರ್ಟ್ನರ್ಸಿನ ಪರ್ಸನಲ್ ಅಸೆಟ್ ಕೂಡ ಏನಾಗುತ್ತೆ ಮಕ್ಕಳೇ? ಲಯಬಲ್ ಆಗುತ್ತೆ. ಕ್ಲಿಯರ್ ಅಲ್ವಾ? ಓಕೆ ಅಲ್ವಾ? ನೆಕ್ಸ್ಟ್ ಅಂತ ಹೇಳಿದ್ದು ಮೈನರ್ ಪಾರ್ಟ್ನರ್. ಆಕ್ಚುಲಿ ಮೈನರ್ ಪಾರ್ಟ್ನರ್ ಅಂತ ನಮಗೆ ಹೇಳೋಕ್ಕಾಗಲ್ಲ. ನಮಗೆ ಮೈನರ್ ಅನ್ನು ಜಸ್ಟ್ ಬೆನಿಫಿಷರಿ ಅಂತ ಮಾತ್ರ ಹೇಳ್ಬೋದು. ಬೆನಿಫಿಷರಿ ಅಂತ ಹೇಳಿದ್ರೆ ಏನು? ಬೆನಿಫಿಟ್ ಮಾತ್ರ. ನಮಗೆ ಮುಂದೆ ಒಂದು ವಿಡಿಯೋ ಡಿಸ್ಕಸ್ ಮಾಡುವ ಸೆಕ್ಷನ್ 30 ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ ಇದರ ಬಗ್ಗೆ ಡೀಲ್ ಮಾಡೋದು. ಸೆಕ್ಷನ್ 30. ಸೊ ಇಲ್ಲಿ ಅ ಮೈನರ್ ಕ್ಯಾನ್ ನಾಟ್ ಬಿ ಅ ಪಾರ್ಟ್ನರ್ ಆಫ್ ದ ಫರ್ಮ್ ಅಕಾರ್ಡಿಂಗ್ ಟು ದ ಕಾಂಟ್ರಾಕ್ಟ್. ಯಾಕಂತ ಹೇಳಿದ್ರೆ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟಿನ 1872 ಆಕ್ಟಿನ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟಿನ 1872 ಸೆಕ್ಷನ್ 11 ಪ್ರಕಾರ ಮೈನರ್ನ ಜೊತೆ ಕಾಂಟ್ರಾಕ್ಟ್ ಮಾಡೋಕೆ ಇಲ್ಲ. ನಮ್ದು ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಬೇಸ್ ಆಗಿರುವುದು ಕಾಂಟ್ರಾಕ್ಟ್ ಬೇಸ್ ಮೇಲೆ. ಸೊ ಅಲ್ಲಿ ಸೈನ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಅಲ್ಲಿ ಸೈನ್ ಮಾಡುವಾಗ ಸೈನ್ ಮಾಡೋದು ಮೈನರ್ ಆದರೆ ಆ ಸಿಗ್ನೇಚರ್ಗೆ ಯಾವುದೇ ವ್ಯಾಲಿಡಿಟಿ ಇಲ್ಲ. ಅದಕ್ಕೋಸ್ಕರ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಈ ಮೈನರ್ ಅಂತ ಹೇಳಿದ್ರು ಲೆಸ್ ದಾನ್ 18 years ಯಾವುದೇ ರೀತಿಯಲ್ಲಿ ಪಾರ್ಟ್ನರ್ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾವೆವರ್ ರಿಮೈನಿಂಗ್ ಆಗಿರುವ ಎಲ್ಲಾ ಪಾರ್ಟ್ನರ್ಸ್ನ ಕನ್ಸೆಂಟ್ ಜೊತೆಗೆ ಒಪ್ಪಿಗೆಯ ಮೇರೆಗೆ ಏನಾಗ್ಬೋದು? ಬೆನಿಫಿಟ್ಗೆ ಮಾತ್ರ ಅಡ್ಮಿಟ್ ಆಗಬಹುದು. ಸರ್, ಈ ಬೆನಿಫಿಟ್ ಅಂತ ಹೇಳಿದ್ರೆ ಏನು? ಬೆನಿಫಿಟ್ ಅಂತ ಹೇಳಿದ್ರೆ ಲಾಭ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ 20% ಓನರ್ಶಿಪ್ ನಮ್ಗೆ ಇದ್ರೆ ಪಾರ್ಟ್ನರ್ಶಿಪ್ ಫಾರ್ಮಿನ ಬೇಸಿಕ್ ಫೀಚರ್ ಏನು? ಅನ್ಲಿಮಿಟೆಡ್ ಲಯಬಿಲಿಟಿ. ಇಟ್ ಮೀನ್ಸ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಅಸೆಟ್ ಫುಲ್ಫಿಲ್ ಆಗಿಲ್ಲ ಅಂದ್ರೆ ಆ ಅಸೆಟ್, ಈಗ ಫಾರ್ ಎಕ್ಸಾಂಪಲ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ 10,000 ರೂಪಾಯಿ ಲಾಸ್ ಇದ್ರೆ ಪಾರ್ಟ್ನರ್ಶಿಪ್ ಫಾರ್ಮಿನ ಹೆಸರಲ್ಲಿ 5,000 ಮಾತ್ರ ಇದ್ರೆ ರಿಮೈನಿಂಗ್ 5,000 ರೂಪಾಯಿ ಯಾರು ಕೊಡಬೇಕು? ಪಾರ್ಟ್ನರ್ಸ್ ತಮ್ಮ ಪಾಕೆಟ್ ಇಂದ ಕೊಡಬೇಕು. ದಟ್ ಈಸ್ ಕಾಲ್ಡ್ ಆಸ್ ಅನ್ಲಿಮಿಟೆಡ್ ಲಯಬಿಲಿಟಿ. ಕ್ಲಿಯರಾ? ದಟ್ ಈಸ್ ಕಾಲ್ಡ್ ಆಸ್ ಅನ್ಲಿಮಿಟೆಡ್ ಲಯಬಿಲಿಟಿ. ಆದ್ರೆ ಮೈನರ್ ಪಾರ್ಟ್ನರಿನ ಒಂದು ಮೈನರ್ ಪಾರ್ಟ್ನರ್ನ ಬೆನಿಫಿಟ್ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ 1,000 ರೂಪೀಸ್ ಪ್ರಾಫಿಟ್ ಇದೆ ಅಂತ ಅಂದ್ಕೊಳ್ಳಿ. ನೀವು ಒಂದು ಪಾರ್ಟ್ನರ್ಶಿಪ್ ಫಾರ್ಮಿನ 20% ಶೇರ್ ಹೋಲ್ಡರ್ ಆದ್ರೆ ನಿಮಗೆ ಎಷ್ಟು ಲಾಭ ಸಿಗುತ್ತೆ? ಪರ್ಸೆಂಟೇಜ್ 200 ಸಿಗುತ್ತೆ. ಓಕೆ, 200 ಸಿಗುತ್ತೆ. ಈಗ ನಾಳೆ ಇದೇ ಎಕ್ಸಾಂಪಲ್ ಇಟ್ಕೊಳ್ಳುವ, 5,000 ರೂಪಾಯಿ ಲಾಸ್ ಬರುತ್ತೆ. 5,000 ರೂಪಾಯಿ ಪರ್ಸೆಂಟೇಜ್ ಎಷ್ಟು? 20% ಅಂತ ಹೇಳಿದ್ರೆ 1,000 ರೂಪೀಸ್ ಲಾಸ್ ಅಮೌಂಟ್ ಯಾರು ಕೊಡಬೇಕು? ಇವನ್ ಕೊಡಬೇಕು. ಆದ್ರೆ ಇವನು 1,000 ಕೊಡ್ಬೇಕಂತಿಲ್ಲ. ಮತ್ತೆ ಈ 800 ರೂಪಾಯಿ ಮಾತ್ರ ಕೊಟ್ಟರೆ ಸಾಕು. ಸರ್, 800 ರೂಪಾಯಿ ರಿಮೈನಿಂಗ್ ಪಾರ್ಟ್ನರ್ಸ್ ಏನು ಕ್ಯಾರಿ ಮಾಡಬೇಕು. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಬೆನಿಫಿಟ್. ಕ್ಲಿಯರಾ ಮಕ್ಕಳೇ? ಕ್ಲಿಯರ್ ಅಲ್ವಾ? ಇದೇ ಸೇಮ್ ಕಾನ್ಸೆಪ್ಟ್ ಬೇರೊಂದು ಟೈಪ್ ಇದೆ. ದಿಸ್ ಒನ್ ಪಾರ್ಟ್ನರ್ಸ್ ಫಾರ್ ಪ್ರಾಫಿಟ್ ಓನ್ಲಿ. ಓಕೆ, ಅಲ್ಲಿ ನಮಗೆ ಡಿಸ್ಕಸ್ ಮಾಡುವ. ಸೊ ಇಲ್ಲಿ ಮೈನರಿಗೆ ಪಾರ್ಟ್ನರ್ ಆಗ್ಲಿಕ್ಕೆ ಯಾವುದೇ ರೀತಿಯಲ್ಲಿ ಆಗಲ್ಲ. ಆದ್ರೆ ಬಾಕಿ ಪಾರ್ಟ್ನರ್ಸ್ ಅಂತ ಹೇಳಿದ್ರೆ ಈ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಒಬ್ರು ಪಾರ್ಟ್ನರ್ ಆಗ್ಬೇಕಂದ್ರೆ ಎಲ್ಲಾ ಪಾರ್ಟ್ನರ್ಸ್ ಅಂತ ಹೇಳಿದ್ರೆ ರಿಮೈನಿಂಗ್ ಪಾರ್ಟ್ನರ್ಸ್ ಕನ್ಸೆಂಟ್ ನಮಗೆ ಬೇಕು. ಸೊ ಇಲ್ಲಿ ಒಂದು ಬೆನಿಫಿಷರಿ ಆಗಿ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಮೈನರ್ ಪಾರ್ಟ್ನರ್ ಬರುವಾಗ ರಿಮೈನಿಂಗ್ ಪಾರ್ಟ್ನರ್ಸ್ ಎಲ್ಲರ ಕನ್ಸೆಂಟ್ ನಮಗೆ ಬೇಕು. ಸೊ he will share the profit of the firm, but his liability for the losses will be limited to his share in the firm. ಮ್ಯಾಕ್ಸಿಮಮ್ ಎಷ್ಟು ಹೋಗುತ್ತೆ? ಮ್ಯಾಕ್ಸಿಮಮ್ ಅವನಿಗೆ ಈ ಶೇರ್ ಮಾತ್ರ ಹೋಗುತ್ತೆ. ಕ್ಲಿಯರಾ ಮಕ್ಕಳೇ? ನೋಡಿ, ಸಚ್ ಮೈನರ್ ಪಾರ್ಟ್ನರ್ ಆನ್ ಅಟೈನಿಂಗ್ ಮೆಜಾರಿಟಿ, ಇದೊಂದು ಆಪ್ಷನ್ ಮಾತ್ರ. ಮುಂದೆ ನಮಗೆ ಡಿಸ್ಕಸ್ ಮಾಡುವ. 18 ವರ್ಷ ಆಗುವಾಗ, 18 ವರ್ಷ ಫಾರ್ ಎಕ್ಸಾಂಪಲ್ ನಿಮಗೆ ಇವತ್ತು 18 ವರ್ಷ ವಯಸ್ಸು ಅಂತ ಅಂದ್ಕೊಳ್ಳಿ. 18 ವಯಸ್ಸಾಗಿ 6 ತಿಂಗಳ ಒಳಗಡೆ ಎಷ್ಟು?
6 ತಿಂಗಳ ಒಳಗಡೆ ನಿಮಗೆ ಒಂದು ಆಪ್ಷನ್ ಇದೆ. ನಿಮಗೆ ಸಾಧಾರಣ ಪಾರ್ಟ್ನರ್ಸ್ ತರ ಕಂಟಿನ್ಯೂ ಆಗ್ಬೋದು, ಅದೇ ರೀತಿಯಲ್ಲಿ ನಿಮಗೆ ಅದರ ಎಲ್ಲ ರಿಲೇಷನ್ ಅನ್ನು ವಿಚ್ಛೇದಿಸಬಹುದು. ಇಟ್ ಮೀನ್ಸ್ ಯು ಕ್ಯಾನ್ ಡಿಪಾರ್ಟ್ ಫ್ರಮ್ ದ ಪಾರ್ಟ್ನರ್ಶಿಪ್. ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ಹೊರಗಡೆ ಹೋಗ್ತಿದ್ದೀನಿ ಅಂತ ಹೇಳ್ಬೋದು, ಅಥವಾ ನಿಮಗೆ ಮುಂದೆ ಕಂಟಿನ್ಯೂ ಆಗ್ಬೋದು. ಆದರೆ 18 years 6 month ಗ್ಯಾಪ್ ಇದೆ. 6 month ಅಲ್ಲಿ ನೀವು ಸ್ಟಿಲ್ ಮೈನರ್, 6 month ಅಲ್ಲಿ ನಿಮಗೆ ಸ್ಟಿಲ್ ಮೈನರ್. ಓಕೆ, ಸೊ he on his 6 month to decide if he wishes to become a partner of the firm or not. He must then declare his decision via public notice. Public notice ಮುಖಾಂತರ, via ಅಂತ ಹೇಳಿದ್ರೆ public notice ಮುಖಾಂತರ. So whether he continues as a partner or decide to reside, in both cases he will have to issue public notice. ಬೇಕು ಅಂತ ಹೇಳಿದ್ರು ಪಬ್ಲಿಕ್ ನೋಟಿಸ್ ಇಶ್ಯೂ ಮಾಡಬೇಕು, ಬೇಡ ಅಂತ ಹೇಳಿದ್ರು ಪಬ್ಲಿಕ್ ನೋಟಿಸ್ ಇಶ್ಯೂ ಮಾಡಬೇಕು. ಸರ್, ಒಂದು ವೇಳೆ ಇವನು ಪಬ್ಲಿಕ್ ನೋಟಿಸ್ ಇಶ್ಯೂ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಪಬ್ಲಿಕ್ ನೋಟಿಸ್ ಇಶ್ಯೂ ಮಾಡಿಲ್ಲ ಅಂದ್ರೆ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ನಾವು ಅಸ್ಯೂಮ್ ಮಾಡಬೇಕು. ದೆನ್ ಆಫ್ಟರ್ ದ ಎಕ್ಸ್ಪೈರಿ ಆಫ್ 6 month ಯು ವಿಲ್ ಬಿ ಕಂಟಿನ್ಯೂಡ್ ಆಸ್ ಅ ನಾರ್ಮಲ್ ಪಾರ್ಟ್ನರ್. ಕ್ಲಿಯರ್? ಓಕೆ ಅಲ್ವಾ ಮಕ್ಕಳೇ? ನೆಕ್ಸ್ಟ್ ಅಂತ ಹೇಳೋದು ಪಾರ್ಟ್ನರ್ಸ್ ಬೈ ಹೋಲ್ಡಿಂಗ್ ಔಟ್. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ 4 ಜನ ಇದ್ದಾರೆ, ABCD ಅಂತ ಇದ್ದಾರೆ. ಓಕೆ, ಈ 4 ಜನ ಒಂದು ಟೂರಿಗೆ ಹೋಗ್ತಾರೆ. ಓಕೆ, ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಂತ ಅಂದ್ಕೊಳ್ಳಿ, ಎಜುಕೇಶನ್ ಇನ್ಸ್ಟಿಟ್ಯೂಷನ್. ಇಲ್ಲಿ ಇವರ ಫ್ರೆಂಡ್ ಎಕ್ಸ್. ಆಗ ABCD ಹೇಳ್ತಾರೆ ಎಕ್ಸಿನ ಹತ್ರ, ನೀವೊಂದು ಕೆಲಸ ಮಾಡಬೇಕು, ನಾನು ಇಲ್ಲಿ ಇಲ್ಲ, ನಾವು 4 ಜನ ನಾವು ಟೂರಿಗೆ ಹೋಗ್ತಿದ್ದೀವಿ, ನೀನು ಯಾರಾದರೂ ಬಂದರೆ ಏನಾದರೂ ಒಂದು ಮ್ಯಾನೇಜ್ ಮಾಡ್ಬೋದಾ ಅಂತ ಯಾರ ಹತ್ರ ಹೇಳಿದ್ದಾರೆ? ಎಕ್ಸಿನ ಹತ್ರ ಹೇಳಿದ್ದಾರೆ. ಇಲ್ಲಿ ನಾನು ಅಡ್ಮಿಷನ್ ತೆಗಿಲಿಕ್ಕೆ ಬರುವ ಟೈಮಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ CMA ಕೋರ್ಸಸ್ ಮಾತ್ರ ಪ್ರೊವೈಡ್ ಮಾಡುವ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂತ ಅಂದ್ಕೊಳ್ಳಿ. ನಾನೀಗ CS ಅಡ್ಮಿಷನ್ ತೆಗಿಲಿಕ್ಕೆ ಈ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗೆ ಬರುವಾಗ ಅಲ್ಲಿ ಎಕ್ಸ್ ಇದ್ದಾನೆ. ಓಕೆ, ಅಲ್ಲಿ ಎಕ್ಸ್ ಇದ್ದಾನೆ. ನಾನು ಎಕ್ಸ್ ಅಂತ ಕೇಳ್ತಾನೆ, ಇಲ್ಲಿ CS ಇದು ಕೋರ್ಸಸ್ ಇದೆಯಾ? ಎಕ್ಸ್ ಹೇಳ್ತಾನೆ ಇದೆ ಅಂತ ಹೇಳ್ತಾನೆ. ಓಕೆ, ಮತ್ತೆ ಅವನ ಅಲ್ಲಿ ನಿಲ್ಲುವಾಗ ದೊಡ್ಡ ಯಜಮಾನ ತರ, ಈ ಬಿಸ್ನೆಸ್ ಕೂಡ ನಂದೇ, ನಾನು ಇದರ ಒಂದು ಪಾರ್ಟ್ನರ್ ಅಂತೆಲ್ಲ ಯಾರ ಹತ್ರ ಹೇಳ್ತಾನೆ? ನನ್ನ ಹತ್ರ ಹೇಳ್ತಾನೆ. ನಾನು ಅದನ್ನು ನಂಬಿ CS ಅಡ್ಮಿಷನ್ ತೆಗಿಲಿಕ್ಕೆ ಒಂದು 5,000 ರೂಪಾಯಿ ಯಾರಿಗೆ ಕೊಡ್ತೇನೆ? ಈ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅದು ABC ಪಾರ್ಟ್ನರ್ಶಿಪ್ ಫಾರ್ಮಿಗೆ ಕೊಡ್ತೀನಿ. ಇದು ಇವನು ತಗೊಂಡೋಗ್ಲಿಲ್ಲ, ಎಕ್ಸ್ ತಗೊಂಡೋಗ್ಲಿಲ್ಲ. 5,000 ರೂಪಾಯಿ ಇವರದ್ದು ABCD ಪಾರ್ಟ್ನರ್ಶಿಪ್ ಫಾರ್ಮಿನ ಅಕೌಂಟಿಗೆ ಬಂದಿದೆ. ಇಲ್ಲಿ ಹೇಳುವಾಗ CS ಕೋರ್ಸ್ ಇಲ್ಲಿ ಇದೆಯಾ? ಈ ಎಜುಕೇಶನ್ ಇನ್ಸ್ಟಿಟ್ಯೂಷನ್ CS ಕೋರ್ಸ್ ಇಲ್ಲ, CMA ಕೋರ್ಸು ಮಾತ್ರ ಇದೆ. ಆದರೆ ನಾಳೆ CMA ಕೋರ್ಸ್ ಮಾತ್ರ ಇರುವ ಇನ್ಸ್ಟಿಟ್ಯೂಷನ್ಗೆ ನಾನು CS ಕಲೀಲಿಕ್ಕೆ ಹೋಗುವಾಗ CS ಕ್ಲಾಸ್ ಇದೆಯಾ? ಇಲ್ಲ. ಇಲ್ಲಿ ನಾನು ಯಾರ ಅಗೇನ್ಸ್ಟ್ ಕೇಸ್ ಕೊಡ್ತೇನೆ? ಫಾರ್ಮಿನ ಅಗೇನ್ಸ್ಟ್ ನಾನು ಕೇಸ್ ಕೊಡುವಾಗ ಎಕ್ಸ್ ಹೇಳಿದ ಪ್ರಕಾರ ನಾನು 5,000 ರೂಪಾಯಿ ಕೊಟ್ಟದ್ದು. ಸೊ ನಾಳೆ A ಲಯಬಲ್ ಸರ್, BCD ಲಯಬಲ, ಮತ್ತೆ ಯಾರು ಕೂಡ ಲಯಬಲ್? ಎಕ್ಸ್ ಲಯಬಲ್. ಇವನ್ ಮಾತ್ರ ಲಯಬಲ್ ಅಲ್ಲ, ಯಾಕಂತ ಹೇಳಿದ್ರೆ 5,000 ರೂಪೀಸ್ ಯಾರ ಪಾಕೆಟಿಗೆ ಹೋಗ್ಲಿಲ್ಲ? ಎಕ್ಸಿನ ಪಾಕೆಟಿಗೆ ಹೋಗ್ಲಿಲ್ಲ. ಸ್ಟಿಲ್ ಆ ಅಮೌಂಟ್ ABCD ಪಾರ್ಟ್ನರ್ಶಿಪ್ ಫಾರ್ಮಿನ ಅಕೌಂಟ್ ಅಲ್ಲೇ ಹೋಗಿದೆ. ಆದ್ರೆ ABCD ಲಯಬಲ್ ಆಗುವ ತರನೇ ಯಾರು ಲಯಬಲ್? ಎಕ್ಸ್ ಲಯಬಲ್. ಇಲ್ಲಿ ಏನು ಹೋಲ್ಡಿಂಗ್ ಔಟ್ ಅಂತ ನೋಡುವ. ಇಫ್ ಎ ಪರ್ಸನ್, an individual holds house to another, it means ಬೇರೆ ಒಬ್ಬರ ದೃಷ್ಟಿಯಲ್ಲಿ ನೋಡುವಾಗ, ಬೇರೊಬ್ಬರ ರೀತಿಯಲ್ಲಿ he is a partner ಅಂತ ಹೇಳ್ತಾನೆ. ಆಕ್ಚುಲಿ ಈಸ್ ಪಾರ್ಟ್ನರ ಅಲ್ಲ. ಯಾವ ತರ? ಅವನು ಪಾರ್ಟ್ನರ್ ಅಂತ ಹೇಳ್ತಾನೆ, ಅಥವಾ ಅವನ ಆಕ್ಷನ್ ಎಲ್ಲ ನೋಡುವಾಗ, ಆಕ್ಷನ್ಸ್ ಅಥವಾ ಅವನ ರೀತಿ ನೋಡುವಾಗ, ಪ್ರವೃತ್ತಿ ನೋಡುವಾಗ ಅವನೇನು ಪಾರ್ಟ್ನರ್ ತರ ಇರ್ತಾನೆ. ಈಗ ನಾಳೆ ಒಂದು ಕೆಲಸ ಬರುವಾಗ, ಅಯ್ಯೋ ನಾನು ಪಾರ್ಟ್ನರ್ ಅಲ್ಲ, ನಾನು ಸುಮ್ಮನೆ ಮಾಡಿದ್ದು ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಇದಕ್ಕೆ ಬೇರೊಂದು ಹೆಸರು ಕೂಡ ಇದೆ. ಇಟ್ ಈಸ್ ಕಾಲ್ಡ್ ಆಸ್ ಪಾರ್ಟ್ನರ್ ಬೈ ಎಸ್ಟೋಪಲ್. ಎಸ್ಟೋಪಲ್ ಅಂತ ಹೇಳಿದ್ರೆ ಪ್ರೀವಿಯಸ್ ಸ್ಟೇಟ್ಮೆಂಟ್ ಅನ್ನು ಡಿನೈ ಮಾಡೋದು. ದಟ್ ಈಸ್ ಕಾಲ್ಡ್ ಆಸ್ ಅನ್ ಎಸ್ಟೋಪಲ್. ಇಲ್ಲಿ ನಾನು ಅಡ್ಮಿಷನ್ ತೆಗೆಯುವಾಗ ನೀವೇನು ಹೇಳಿದ್ದು? ಎಕ್ಸ್ ಏನು ಹೇಳಿದ್ದು? ಪಾರ್ಟ್ನರ್ ಅಂತ ಹೇಳಿದ್ದು. ನಾಳೆ 5,000 ಅಗೇನ್ಸ್ಟ್ ಕೇಸ್ ಕೊಡುವಾಗ ಎಕ್ಸ್ ಏನು ಹೇಳ್ಬಾರ್ದು? ನಾನು ಪಾರ್ಟ್ನರ್ ಅಲ್ಲ ಅಂತ ಹೇಳಬಾರ್ದು. ದಟ್ ಈಸ್ ಕಾಲ್ಡ್ ಆಸ್ ಅನ್ ಎಸ್ಟೋಪಲ್. ಕ್ಲಿಯರಾ? ಸೊ ಇಲ್ಲಿ this basically means even though such a person is not a partner, he has represented himself as such, so he becomes liable. Fully responsible ಅಲ್ಲ, he becomes liable. ಇಲ್ಲಿ ಎಕ್ಸ್ ಹೇಳಿದ್ದಾನೆ ನಾನು ಪಾರ್ಟ್ನರ್ ಅಂತೆ, ನನಗೆ ಇಲ್ಲಿ ಖಂಡಿತ ನನಗೆ ಗೊತ್ತು CS ಕೋರ್ಸ್ ಇಲ್ಲ ಅಂತೆ, ನಾನು ಅಡ್ಮಿಷನ್ ತೆಗಿಯದೆ ಹೋದೆ, ಏನಾದರೂ ತೊಂದರೆ ಇದೆಯಾ? ಇಲ್ಲ. ಇಲ್ಲಿ ಎಕ್ಸಿನ ರೆಪ್ರೆಸೆಂಟೇಷನ್ ಇಂದ ನಾನು ಅಡ್ಮಿಷನ್ ತೆಗೆದ್ರೆ ಮಾತ್ರ ಈ ಒಂದು ಕಾನ್ಸೆಪ್ಟ್ ಬರುತ್ತೆ. ಕ್ಲಿಯರಾ ಮಕ್ಕಳೇ? ಓಕೆ ಅಲ್ವಾ? ಇದು ಸೆಕ್ಷನ್ 28 ಆಫ್ ಪಾರ್ಟ್ನರ್ಶಿಪ್ ಆಗಿ ಬರುತ್ತೆ. ಸ್ವಲ್ಪ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಮಗೆ ಬರುತ್ತೆ ಒಂದು ಪ್ರಾಕ್ಟಿಕಲ್ ರೀತಿಯಲ್ಲಿ. ಕ್ಲಿಯರ್ ಅಲ್ವಾ ಮಕ್ಕಳೇ? ಓಕೆ ಅಲ್ವಾ? ನೆಕ್ಸ್ಟ್ ಅಂತ ಹೇಳಿದ್ರೆ ಪಾರ್ಟ್ನರ್ ಫಾರ್ ಪ್ರಾಫಿಟ್ ಓನ್ಲಿ. ಪಾರ್ಟ್ನರ್ ಫಾರ್ ಪ್ರಾಫಿಟ್ ಓನ್ಲಿ ಅಂತ ಹೇಳಿದ್ರೆ ಸೇಮ್ ಮಸ್ ಲೈಕ್ ಮೈನರ್.
ಮೈನರ್ದು ಏನು, ಅವನು 200 rupees ಅವನಿಗೆ ಲಾಸ್ ಆಯಿತು, ಕರೆಕ್ಟ್ ಅಲ್ಲ, ಅವನ ಕೈಯಿಂದ ಹೋಯ್ತಾ, ಇಲ್ಲ. ಸೇಮ್ ಟೈಪ್ ದಿಸ್ ಇಸ್ ಎ ಪಾರ್ಟ್ನರ್ ಓನ್ಲಿ ಶೇರ್ ದ ಪ್ರಾಫಿಟ್. ಈ ಓನ್ಲಿ ಶೇರ್ ದ ಪ್ರಾಫಿಟ್ ಅಂತಿದ್ರೆ ಲಾಸ್ ಇಲ್ಲ ಅಂತಲ್ಲ, ಮ್ಯಾಕ್ಸಿಮಮ್ ಅವ್ರದ್ದು ಪ್ರಾಫಿಟ್ ಆ ವರ್ಷದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡುವಾಗ ಅವ್ರದ್ದು ಶೇರ್ ಇದ್ದು ಪ್ರಾಫಿಟ್ ಹೋಗುತ್ತೆ, ಕೈಯಿಂದ ಏನೂ ಹೋಗಲ್ಲ. ಸೊ ಹಿ ವಿಲ್ ನಾಟ್ ಬಿ ಲೈಬಲ್ ಫಾರ್ ಎನಿ ಲೈಬಿಲಿಟೀಸ್ ಅಂತ ಇದೆ, ಎನಿ ಲೈಬಿಲಿಟೀಸ್ ಅಲ್ಲ. ಈವನ್ ವೆನ್ ಡೀಲಿಂಗ್ ವಿತ್ ದ ಥರ್ಡ್ ಪಾರ್ಟೀಸ್ ಹಿ ವಿಲ್ ಬಿ ಲೈಬಲ್ ಫಾರ್ ಆಲ್ ದ ಆಕ್ಟ್ಸ್ ಆಫ್ ದ ಪ್ರಾಫಿಟ್ ಓನ್ಲಿ. ಸೊ ಹಿ ಈಸ್ ಲೈಬಲ್. ಏನು ಮಾತ್ರ ಹೋಗುತ್ತೆ, ಪ್ರಾಫಿಟ್ ಮಾತ್ರ ಹೋಗುತ್ತೆ, ಯಾವುದೇ ರೀತಿಯಲ್ಲೂ ಲಾಸ್ ಹೋಗಲ್ಲ. ಕ್ಲಿಯರಾ ಮಕ್ಕಳೇ? ಓಕೆ ಅಲ್ವಾ? ಸೊ ಹಿ ವಿಲ್ ಶೇರ್ ನನ್ ಆಫ್ ದ ಲಯಬಿಲಿಟೀಸ್, ಯಾವುದೇ ರೀತಿಯಲ್ಲಿ ಇವನಿಗೆ ಕೈಯಿಂದ ಲಾಸ್ ಹೋಗಲ್ಲ. ನೆಕ್ಸ್ಟ್ ಅಂತ ಹೇಳೋದು ಇನ್ನಿರುವ ಎರಡು ಕಾನ್ಸೆಪ್ಟ್ ಅಂತ ಹೇಳೋದು ಸಬ್ ಪಾರ್ಟ್ನರ್ ಅಂತ ಹೇಳ್ತೀವಿ. ಈ ಸಬ್ ಪಾರ್ಟ್ನರ್ ಅಂತ ಹೇಳಿದ್ರೆ ನಾರ್ಮಲಿ ಈ ಥರ ಒಂದು ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಪಾರ್ಟ್ನರ್ ಇಲ್ಲ, ಆದರೂ ಕೆಲವೊಂದು ವೆಬ್ಸೈಟ್ ಪ್ರೊವೈಡ್ ಮಾಡೋಕ್ಕಿಂತ ಮಾತ್ರ ನಾವು ಇದು ಕೊಡ್ತಿದ್ದೀವಿ, ನಿಮ್ಮದು ಮೆಟೀರಿಯಲ್ ಇಲ್ಲ. ಫಾರ್ ಎಕ್ಸಾಂಪಲ್ ಹೇಳುವಾಗ ಈಗ ನಾನೊಂದು ಪಾರ್ಟ್ನರ್ಶಿಪ್ ಫಾರ್ಮಿನ ಪಾರ್ಟ್ನರ್, ಓಕೆ, ನನಗೆ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ 20% ಶೇರ್ ಇದೆ ಅಂದರೆ ಓನರ್ಶಿಪ್ ಇದೆ. ನನಗೆ ಒಂದು 10 ಲಕ್ಷ ರೂಪಾಯಿದು ಹಣದ ಅವಶ್ಯಕತೆ ಬಂತು. ನಾನು ನಿಮ್ಮ ಹತ್ರ ಹೇಳ್ತೀನಿ, ನನ್ನ ಹತ್ರ ಒಂದು ಪಾರ್ಟ್ನರ್ಶಿಪ್ ಫಾರ್ಮಿನ 20% ಶೇರ್ ಇದೆ, ನೀವು ಅದೊಂದು ಟೆಂಪ್ರರಿ ತಗೊಂಡು, ನಾವೀಗ ಫಾರ್ ಎಕ್ಸಾಂಪಲ್ ಗೋಲ್ಡ್ ಲೋನ್ ತೆಗಿತೇವಲ್ಲ, ಅದೇ ರೀತಿಯಲ್ಲಿ ಟೆಂಪ್ರರಿ ಆಗಿ ಇಟ್ಕೊಂಡು ನನಗೆ ಒಂದು 10 ಲಕ್ಷ ರೂಪಾಯಿ ಕೊಡ್ಬೋದಾ? ನೀವು ಹೇಳ್ತೀನಿ ಕೊಡ್ತೀನಿ, ಓಕೆ. ಈಗ ಪಾರ್ಟ್ನರ್ ಯಾರು? ನಾನೇ ಪಾರ್ಟ್ನರ್, ಬೇರೆ ಯಾರು ಅಲ್ಲ. ಆದರೆ ನೀವು ಟೆಂಪರರಿ ಆಗಿ 20% ಓನರ್ ಅಲ್ವಾ? ಸೊ ಈಗ ನಾನು ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಐ ಆಮ್ ಕಾಲ್ಡ್ ಆಸ್ ಟ್ರಾನ್ಸ್ಫರರ್. ಏನಾದರೂ ಟ್ರಾನ್ಸ್ಫರ್ ಮಾಡುವ ಅವರ ಹೆಸರು ಟ್ರಾನ್ಸ್ಫರರ್, ನಿಮ್ಮ ಹೆಸರು ಟ್ರಾನ್ಸ್ಫರಿ. ಮೀನ್ಸ್ ಯು ಆರ್ ದ ರಿಸೀವರ್ ಆಫ್ ಸಮಥಿಂಗ್. ಇಲ್ಲಿ ನೀವು ಯಾವುದೇ ರೀತಿಯಲ್ಲಿ ಪಾರ್ಟ್ನರ್ ಅಲ್ಲ, ಜಸ್ಟ್ ಯು ಆರ್ ರಿಸೀವಿಂಗ್ ಸಮಥಿಂಗ್. ಸೊ ಸಬ್ ಪಾರ್ಟ್ನರ್ ಅಂತ ಹೇಳಿದ್ರೆ ನೀವು ನನ್ನ ಅಂಡರಲ್ಲಿ ಬರ್ತೀರಾ ಅಥವಾ ಫರ್ಮಿನ ಅಂಡರಲ್ಲಿ ಬರ್ತೀರಾ? ನನ್ನ ಅಂಡರಲ್ಲಿ, ಯಾಕಂತ ಹೇಳಿದ್ರೆ ನಾನು ನಿಮ್ಮ ಮಧ್ಯೆ ಇರುವ ಡೀಲಿಂಗ್ಸ್. ಸೊ ಸಬ್ ಪಾರ್ಟ್ನರ್ ಅಂತ ಹೇಳಿದ್ರೆ ಹೂ ಅಸೋಸಿಯೇಟ್ ವಿತ್ ಸಮ್ವನ್ ಎಲ್ಸ್ ಇನ್ ಎ ಶೇರ್ ಇನ್ ದ ಫರ್ಮ್, ಹಿ ಗಿವ್ಸ್ ಅ ಪಾರ್ಟ್ ಆಫ್ ಎ ಶೇರ್ ಟು ದ ಫುಲ್. ಪಾರ್ಟ್ ಅಂತ ಹೇಳಿದ್ರೆ ನನಗೆ 20% ಕೊಡ್ಬೋದು ಅಥವಾ 10% ಕೊಡ್ಬೋದು. ಇಟ್ ಈಸ್ ಇಂಪಾರ್ಟೆಂಟ್ ಟು ನೋಟ್ that the relationship is not between the sub partner and the partnership firm, but it is a relationship between the partner and the third person. ಸೊ ಇಲ್ಲಿ ಫರ್ಮಿಗೆ ಯಾವುದೇ ರೀತಿ ಇನ್ವಾಲ್ವ್ಮೆಂಟ್ ಇಲ್ಲ. ನಾಳೆ ನಿಮಗೆ ಏನಾದರೂ ಅದು ಫರ್ಮ್ ಲಯಬಲ್ ಅಲ್ಲ, ಕರೆಕ್ಟ್ ಅಲ್ವಾ? therefore sub partner is a non-entity of the firm and he does not hold any liability towards the firm. ನಾಳೆ ಥರ್ಡ್ ಪಾರ್ಟಿಗೆ ಏನಾದರೂ ಆದರೂ ಈ ಫರ್ಮ್ ಲಯಬಲ್ ಅಲ್ಲ, ಫರ್ಮಿಗೆ ಏನಾದರೂ ಆದರೂ ಥರ್ಡ್ ಪಾರ್ಟಿ ಲಯಬಲ್ ಅಲ್ಲ. ಮ್ಯಾಕ್ಸಿಮಮ್ 20% ಹೋಗುತ್ತೆ. A sub-partner usually agrees to share the profit which are derived from the third party. Such partner cannot represent himself as a partner in the original form as he is not a partner. So that's why sub-partner is not a partner. Furthermore, he does not reserve any right in the original form, nor he is liable for the acts done by the partners of the firm. It means mutual agency ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಒಂದು ಪಾರ್ಟ್ನರ್ ಏನಾದರೂ ಮಾಡಿದರೆ ರಿಮೈನಿಂಗ್ ಪಾರ್ಟ್ ಎಕ್ಸ್ ಏನಾದರೂ ಮಾಡಿದರೆ ವೈ ಲಯಬಲ್, ದಟ್ ಈಸ್ ಕಾಲ್ಡ್ ಎಸ್ ಪಾರ್ಟ್ನರ್ಶಿಪ್ ಫರ್ಮ್. ಆದರೆ ಇಲ್ಲಿ ನಾನಿಲ್ಲಿ ನಿಮಗೆ ಕೊಟ್ಟಿದ್ದೇನೆ, ಕರೆಕ್ಟಾ? ಸೊ ಇಲ್ಲಿ ಎಕ್ಸ್ ಏನಾದರೂ ಮಾಡಿದರೆ ವೈ ಲಯಬಲ್ ಬಟ್ ನಾಟ್ ಯು ಆರ್ ಲಯಬಲ್. ಸೊ ಹಿ ಕ್ಯಾನ್ ಓನ್ಲಿ ಕ್ಲೈಮ್ ಇಸ್ agreed share of the profit from the partner who has contracted him to be a sub partner. So this is a contract between me and you. Clear? Sub partner just important ಏನೋ ಅಲ್ಲ, ಇದು ಆಕ್ಚುಲಿ ಸೆಕ್ಷನ್ 29 ಅಲ್ಲಿ ನಾವು ಡಿಸ್ಕಸ್ ಮಾಡ್ತಿದ್ವಿ, ರೈಟ್ ಆಫ್ ಅ ಟ್ರಾನ್ಸ್ಫರಿ ಅಂತ ಹೇಳೋದು. ಕ್ಲಿಯರ್ ಅಲ್ಲ ಮಕ್ಕಳೇ? ಓಕೆ ಅಲ್ವಾ? ನೆಕ್ಸ್ಟ್ ಅಂತ ಹೇಳೋದು ಸೀಕ್ರೆಟ್ ಪಾರ್ಟ್ನರ್. ಆಕ್ಚುಲಿ ಈ ತರ ಒಂದು ಪಾರ್ಟ್ನರ್ ಇಲ್ಲ. ಸೀಕ್ರೆಟ್ ಪಾರ್ಟ್ನರ್ ಸಿಂಪಲ್ ಆಗಿ ಹೇಳೋದಾದ್ರೆ ಆಕ್ಟಿವ್ ಪಾರ್ಟ್ನರ್ ಮತ್ತೆ ಸ್ಲೀಪಿಂಗ್ ಪಾರ್ಟ್ನರ್ ಎಲ್ಲ ಮಿಡಲ್ ಆಗಿರ್ತಾರಲ್ಲ, ಏನೂ ಹೇಳದೆ ಸುಮ್ಮನೆ ಇರುವವರು, ದಟ್ ಇಸ್ ಕಾಲ್ಡ್ ಅ ಸೀಕ್ರೆಟ್ ಪಾರ್ಟ್ನರ್. ಇನ್ ಎ ಪಾರ್ಟ್ನರ್ಶಿಪ್ ದ ಪೊಸಿಷನ್ ಆಫ್ ಅ ಸೀಕ್ರೆಟ್ ಪಾರ್ಟ್ನರ್ ಲೈಸ್ ಬಿಟ್ವೀನ್ ಆಕ್ಟಿವ್ ಆ್ಯಂಡ್ ಸ್ಲೀಪಿಂಗ್ ಪಾರ್ಟ್ನರ್ ಮಧ್ಯೆ ಇರುವ ಒಂದು ಪಾರ್ಟ್ನರ್ಸ್ ಇದ್ದಾರಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಸೀಕ್ರೆಟ್ ಪಾರ್ಟ್ನರ್. ಇಟ್ ಮೀನ್ಸ್ ಸೀಕ್ರೆಟ್ ಮೀನ್ಸ್ ಪಬ್ಲಿಕ್ಗೆ ಇವರ ಬಗ್ಗೆ ಗೊತ್ತಿಲ್ಲ, ಈ ತರ ಒಂದು ಪಾರ್ಟ್ನರ್ಸ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ, ದಟ್ ಇಸ್ ಕಾಲ್ಡ್ ಸೀಕ್ರೆಟ್, ಕರೆಕ್ಟ್ ಅಲ್ವಾ? ಯಾರಿಗೂ ಗೊತ್ತಿರೋದು. ದ ಮೆಂಬರ್ಶಿಪ್ ಆಫ್ ದ ಫರ್ಮ್ ಈಸ್ ಕೆಪ್ಟ್ ಸೀಕ್ರೆಟ್ ಫ್ರಮ್ ದ ಔಟ್ಸೈಡರ್ಸ್ ಆ್ಯಂಡ್ ದ ಥರ್ಡ್ ಪಾರ್ಟೀಸ್. ಸೇಮ್, ಓಕೆ. ಹಿಸ್ ಲಯಬಿಲಿಟೀಸ್ ಅನ್ಲಿಮಿಟೆಡ್. ಯಾಕಂತ ಹೇಳಿದ್ರೆ ಒಬ್ಬರು ಪಾರ್ಟ್ನರ್ ಅಂತ ಒಂದು ಹೆಸರು ಬಂದ್ರೆ ದೇರ್ ಲಯಬಿಲಿಟೀಸ್ ಬೇಸಿಕಲಿ ಅನ್ಲಿಮಿಟೆಡ್, ಅದರ್ ದನ್ ಇನ್ ಕೇಸ್ ಆಫ್ ಮೈನರ್ ಪಾರ್ಟ್ನರ್ ಆಸ್ ವೆಲ್ ಆಸ್ ಇನ್ ಕೇಸ್ ಆಫ್ ಲಿಮಿಟೆಡ್ ಪಾರ್ಟ್ನರ್. ಲಿಮಿಟೆಡ್ ಪಾರ್ಟ್ನರ್ ಅಂತ ಹೇಳಿದ್ರೆ ಪಾರ್ಟ್ನರ್ಸ್ ಇನ್ ಪ್ರಾಫಿಟ್ ಓನ್ಲಿ, ಓಕೆ. ಆ್ಯಂಡ್ ದ ಪರ್ಸನ್ಸ್ ಆಫ್ ದ ಬಿಸ್ನೆಸ್ he can even take part in the ವರ್ಕಿಂಗ್ ಆಫ್ ದ ಬಿಸ್ನೆಸ್. ಪಾರ್ಟ್ನರ್ಶಿಪ್ ಫರ್ಮಿನ
ವರ್ಕಿಂಗ್ ಅಲ್ಲಿ ಏನ್ ಮಾಡ್ಬೋದು, ಇವನಿಗೆ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಮಕ್ಕಳೇ, ನಾವು ಟೈಪ್ಸ್ ಆಫ್ ಪಾರ್ಟ್ನರ್ಸ್ ಅನ್ನು ನಾವು ಫುಲ್ ನೋಡಿದ್ದೀವಿ. ನಿಮಗೆ ಎಲ್ಲ ಅರ್ಥ ಆಯಿತು ಅಂತ ನಾನು ತಿಳ್ಕೊಳ್ತಿದ್ದೀನಿ. ಆಕ್ಟಿವ್ ಪಾರ್ಟ್ನರ್, ಆಕ್ಟಿವ್ ಪಾರ್ಟಿಸಿಪೇಷನ್, ಸ್ಲೀಪಿಂಗ್ ಏನು ಪಾರ್ಟ್ ಮಾಡಲ್ಲ, ನಾಮಿನಲ್ ಪಾರ್ಟ್ನರ್ ನೇಮ್ ಲೆಂಡ್ ಮಾಡೋದು, ಮೈನರ್ ಪಾರ್ಟ್ನರ್ ಬೆನಿಫಿಷರಿ ಮಾತ್ರ, ಹೋಲ್ಡಿಂಗ್ ಔಟ್ ಹೇಳಿದ್ರೆ ಪಾರ್ಟ್ನರ್ ಅಲ್ಲದೊಬ್ಬ ವ್ಯಕ್ತಿ ಪಾರ್ಟ್ನರ್ ಅಂತ ಹೇಳಿ ಕ್ರೆಡಿಟ್ ಕೊಡ್ಲಿಕ್ಕೆ ಎಂಗೇಜ್ಮೆಂಟ್ ಮಾಡೋದು, ಲಿಮಿಟೆಡ್ ಪಾರ್ಟ್ನರ್, ಇದನ್ನ ನಾವು ಲಿಮಿಟೆಡ್ ಪಾರ್ಟ್ನರ್ ಅಂತ ಹೇಳೋದು. ಓಕೆ, ಲಿಮಿಟೆಡ್ ಪಾರ್ಟ್ನರ್ ಅಂತ ಹೇಳೋದು. ಸಬ್ ಪಾರ್ಟ್ನರ್ ಅಂತ ಹೇಳಿದ್ರೆ ಟ್ರಾನ್ಸ್ಫರಿ, ಸೀಕ್ರೆಟ್ ಪಾರ್ಟ್ನರ್ ಅಂತ ಯಾರಿಗೆ ಗೊತ್ತಿರದ ಪಾರ್ಟ್ನರ್ಸ್. ಮಕ್ಕಳಿಗೆ ಕ್ಲಿಯರ್ ಆಯ್ತು ಅಲ್ಲ? ಎಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ನೋಡುವ. ಥ್ಯಾಂಕ್ ಯು.